ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಮತ್ತೆ ಜಾರಿ ನಿರ್ದೇಶನಾಲಯ ರಾಜ್ಯದ 8 ಕಡೆ ದಾಳಿಯನ್ನು ಮಾಡಿದೆ. ಬಳ್ಳಾರಿಯ ಕಾಂಗ್ರೆಸ್ ಸಂಸದ ಹಾಗೆಯೇ ಶಾಸಕರನ್ನು ಗುರಿಯಾಗಿಸಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬಳ್ಳಾರಿ ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣ ಬಳಸಿದ್ದಕ್ಕೆ ದಾಖಲೆಗಳು ಸಿಕ್ಕಿವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನೊಂದು ಕಡೆ ಇಡಿ ದಾಳಿಯ ಹಿಂದೆ ಬಿಜೆಪಿಯ ಕೈವಾಡ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇರ ಆರೋಪವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಲ್ತುಳಿತ ಪ್ರಕರಣ ಸದ್ದು ಮಾಡುತ್ತಿರೋ ಹೊತ್ತಲ್ಲೇ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ನಿದ್ದೆಯಿಂದ ಏಳುವುದಕ್ಕೂ ಮೊದಲೇ ಮನೆ ಬಾಗಿಲು ತಟ್ಟಿದ್ದ ಇಡಿ ಕೈ ಶಾಸಕರ ಜನ್ಮಜಾಲಾಡಿದ್ದಾರೆ. ಒಂದೇ ದಿನ 8 ಕಡೆ ದಾಳಿ ನಡೆಸಿದ್ದು ದೊಡ್ಡ ನಾಯಕರಿಗೆ ನಡುಕ ಹುಟ್ಟಿಸಿದ್ದಾರೆ. ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ, ಬಳ್ಳಾರಿ ಸಂಸದ ಇ ತುಕಾರಾಂ, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಜೆಎನ್ ಗಣೇಶ್, ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್, ನಾಗೇಂದ್ರ ಪಿಎ ಗೋವಿಂದರಾಜು ಮನೆಯಲ್ಲಿ ಇಡಿ ಅಧಿಕಾರಿಗಳು ಮೂಲೆ ಜಾಲಾಡಿದ್ದಾರೆ. ಬಳ್ಳಾರಿಯ ಕೂಡ್ಲಿಗಿ ಎಂಎಲ್ಎ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮನೆ ಮೇಲೂ ಇಡಿ ದಾಳಿ ಮಾಡಿದೆ. ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿರೋ ನಿವಾಸಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮೂಲೆ ಜಾಲಾಡಿದ್ದಾರೆ. ಚುನಾವಣೆ ವೇಳೆ ನಿಮಗೇನಾದ್ರೂ ಹಣ ಸಂದಾಯ ಮಾಡಲಾಗಿತ್ತಾ ಅಂತ ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ. ಇನ್ನು ಶಾಸಕ ಕಂಪ್ಲಿ ಗಣೇಶ್ಗೂ ಇಡಿ ಶಾಕ್ ಕೊಟ್ಟಿದ್ದು ಮನೆಯಲ್ಲಿದ್ದ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ. ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿರುವ ಶಾಸಕ ನಾರಾ ಭರತ್ ರೆಡ್ಡಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ಬೈ ಎಲೆಕ್ಷನ್ ಹಾಗೂ ಚುನಾವಣೆ ಸಮಯದಲ್ಲಿ ಹಣ ಸಂದಾಯ ಆಗಿತ್ತಾ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಸಂಸದ ತುಕಾರಾಂಗೂ ಇಡಿ ಸಂಕಷ್ಟ ಶುರುವಾಗಿದೆ. ಸಂಸದರ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಎಂಪಿ ಚುನಾವಣೆ ವೇಳೆ ಎಷ್ಟು ಹಣ ಖರ್ಚು ಮಾಡಿದ್ರಿ, ಚುನಾವಣಾ ವೆಚ್ಚಕ್ಕೆ ಸಂಬಂಧಿಸಿದ ಮಾಹಿತಿ ನೀಡಿ ಅಂತ ಎಲ್ಲ ಮಾಹಿತಿ ಪಡೆದಿದ್ದಾರೆ. ಇಡೀ ಮನೆಯ ಮೂಲೆಯನ್ನು ಬಿಡದೆ ಜಾಲಾಡಿದ್ದಾರೆ. ಬಳ್ಳಾರಿ ಮಾತ್ರವಲ್ಲ, ಬೆಂಗಳೂರಲ್ಲೂ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಶಾಸಕರ ಭವನದ ರೂಮ್ ನಂಬರ್ 360 ಮೇಲೆ ದಾಳಿ ಮಾಡಿದ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆ ಕಲೆ ಹಾಕಿದ್ದಾರೆ. ಮಾಜಿ ಸಚಿವ ನಾಗೇಂದ್ರಗೆ ಸೇರಿದ ರೂಮ್ ಹಾಗೂ ಅವರ ಪಿಎ ಗೋವಿಂದರಾಜು ರೂಮ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಏನಿದು ವಾಲ್ಮೀಕಿ ಹಗರಣ ಅಂತ ನೋಡೋದಾದ್ರೆ, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವಿತ್ತು. ಈ ಹಣದಲ್ಲಿ 94.70 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದಿದ್ರು. ಮೊದಲು ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಶಾಖೆಗೆ ಹಣ ವರ್ಗಾವಣೆ ಮಾಡಲಾಗಿತ್ತು. ಆಮೇಲೆ ಅದೇ ಹಣವನ್ನ 14 ಬ್ಯಾಂಕ್ ಖಾತೆಗಳಿಂದ ತೆಗೆದು ಹೈದರಾಬಾದ್ಗೆ ವರ್ಗ ಮಾಡಿದ್ರು. ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ಬೆಳಕಿಗೆ ಬಂತು. ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ಸಚಿವ ನಾಗೇಂದ್ರ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದಂತೆ ರಾಜೀನಾಮೆಯನ್ನೂ ನೀಡಿದ್ರು. 2024 ಜುಲೈ 22ರಂದು ನಾಗೇಂದ್ರಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿತ್ತು. ನಂತರ 2024 ಅಕ್ಟೋಬರ್ 16ರಂದು ಜಾಮೀನಿನ ಮೇಲೆ ನಾಗೇಂದ್ರ ಬಿಡುಗಡೆಯಾಗಿದ್ರು. ನಾಗೇಂದ್ರ ಜಾಮೀನಿನ ಮೇಲೆ ಹೊರಗೆ ಬಂದ ಮೇಲೂ ಇಡಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರು. ನಾಗೇಂದ್ರ ಸೇರಿದಂತೆ ಅನೇಕರ ಚಲನವಲನಗಳನ್ನ ಹಗಲು ರಾತ್ರಿ ಗಮನಿಸ್ತಿದ್ರು. ಅದೇನ್ ಸಾಕ್ಷಿಗಳು ಸಿಕ್ತೋ ಗೊತ್ತಿಲ್ಲ. ಇವತ್ತು ದಿಢೀರ್ ದಾಳಿ ಮಾಡಿ ದಾಖಲೆಗಳನ್ನೆಲ್ಲ ಹೆಕ್ಕಿ ತೆಗೆಯುತ್ತಿದ್ದಾರೆ. ಈಗಾಗಲೇ ಇಡಿ ಅಧಿಕಾರಿಗಳು 21 ಕೋಟಿ ರೂಪಾಯಿ ಹಣವನ್ನ ಎಲೆಕ್ಷನ್ ಖರ್ಚಿಗೆ ಬಳಸಿರುವುದನ್ನ ಪತ್ತೆ ಮಾಡಿದ್ದಾರೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ 235 ಮತಗಟ್ಟೆಗಳಿಗೆ 5 ಕೋಟಿ 22 ಲಕ್ಷ ಹಣ ನೀಡಲಾಗಿತ್ತು. ಒಂದೊಂದು ಬೂತ್ಗೆ 23 ಲಕ್ಷ ರೂಪಾಯಿಯಂತೆ 5 ಕೋಟಿ 22 ಲಕ್ಷ ಹಣ ಹೋಗಿತ್ತು. ಬಳ್ಳಾರಿ ನಗರದ 150 ಮತಗಟ್ಟೆಗಳಿಗೆ ಒಟ್ಟು 3 ಕೋಟಿ 60 ಲಕ್ಷ ಹಣ ನೀಡಲಾಗಿತ್ತು. ಒಂದೊಂದು ಬೂತ್ಗೂ 15 ಲಕ್ಷ ರೂಪಾಯಿ ಹಂಚಿದ್ರು. ಕಂಪ್ಲಿ ಕ್ಷೇತ್ರದ 180 ಮತಗಟ್ಟೆಗಳಿಗೆ ಒಟ್ಟು 3 ಕೋಟಿ 20 ಲಕ್ಷ ಹಣ ನೀಡಲಾಗಿತ್ತು. ಒಂದೊಂದು ಬೂತ್ಗೆ 18 ಲಕ್ಷ ಹಣ ಹಂಚಲಾಗಿತ್ತು. ಕೂಡ್ಲಿಗಿ ಕ್ಷೇತ್ರದ 160 ಮತಗಟ್ಟೆಗಳಿಗೆ ಒಟ್ಟು 3 ಕೋಟಿ ಹಣ ನೀಡಲಾಗಿತ್ತು. ಒಂದೊಂದು ಬೂತ್ಗೆ 15 ಲಕ್ಷ ರೂಪಾಯಿ ಹಂಚಿದ್ರು. 20 ರೂಪಾಯಿ ನೋಟಿನಲ್ಲಿತ್ತು ಹವಾಲಾ ರಹಸ್ಯ. ಹಗರಣದ ಆರೋಪಿ ಸತ್ಯನಾರಾಯಣ ವರ್ಮಾ ಒಟ್ಟು 4.2 ಕೋಟಿ ಹಣ ನುಂಗಿದ್ದ. 1.5 ಕೋಟಿ ಸಾಲ ತೀರಿಸಿದ್ರೆ 1 ಕೋಟಿ 2 ಲಕ್ಷ ಕೊಟ್ಟು ಬೆನ್ಸ್ ಕಾರ್ ಖರೀದಿಸಿದ್ದ. ವಾಲ್ಮೀಕಿ ನಿಗಮದ ಹಣ ನುಂಗಿದ ಕೇಸ್ನಲ್ಲಿ ಆರೋಪಿ ನೆಕ್ಕಂಟಿ ನಾಗರಾಜ್ಗೆ 1.5 ಕೋಟಿ ಕೊಟ್ಟಿದ್ದ. ನೆಕ್ಕಂಟಿ ನಾಗರಾಜ್ ಐಫೋನ್ನಲ್ಲಿ 20 ರೂಪಾಯಿ ನೋಟಿನ ಫೋಟೋ ಪತ್ತೆಯಾಗಿತ್ತು. ಈ 20 ರೂಪಾಯಿ ನೋಟಿನ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಹವಾಲಾ ವ್ಯವಹಾರಕ್ಕೆ ಈ 20 ರೂಪಾಯಿ ನೋಟು ಬಳಸಿದ್ದನ್ನ ಖಚಿತಪಡಿಸಿಕೊಂಡ್ರು. ನಾಗರಾಜ್ ನೆಕ್ಕಂಟಿ ತನ್ನ ಸಹೋದರ ನೆಕ್ಕಂಟಿ ರಮೇಶ್ಗೆ 20 ರೂಪಾಯಿ ನೋಟ್ ಕೊಟ್ಟಿದ್ದ. ಸತ್ಯನಾರಾಯಣ ವರ್ಮಾಗೆ ಈ ನೋಟ್ ಕೊಟ್ರೆ 1.5 ಕೋಟಿ ಹಣ ಕೊಡುತ್ತಾನೆ ಅಂತ ನೆಕ್ಕಂಟಿ ನಾಗರಾಜ್ ಹೇಳಿದ್ದ. ಆಗ ನೆಕ್ಕಂಟಿ ರಮೇಶ್ 3000
42317 ನಂಬರ್ನ 20 ರೂಪಾಯಿ ಕೊಟ್ಟು 1.5 ಕೋಟಿ ಹಣ ಪಡೆದಿದ್ದ ಅನ್ನೋದನ್ನ ಇಡಿ ಅಧಿಕಾರಿಗಳು ತನಿಖಾ ವರದಿಯಲ್ಲೇ ಉಲ್ಲೇಖಿಸಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರು ಸಂಸದರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು, ಸಂಸದ ಇ ತುಕಾರಾಂ, ಶಾಸಕಿ ಅನ್ನಪೂರ್ಣ ಅವರ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಶಾಸಕರಾದ ಭರತ್ ರೆಡ್ಡಿ, ಜೆಎನ್ ಗಣೇಶ್ ಮೊಬೈಲ್ ಸಹ ವಶಕ್ಕೆ ಪಡೆದು ಪರಿಶೀಲಿಸುತ್ತಿದ್ದಾರೆ. ಇಡಿ ಅಧಿಕಾರಿಗಳು ದಾಳಿ ಮಾಡುತ್ತಿದ್ದಂತೆ ಕೈಕಮಲ ನಾಯಕರ ಮಧ್ಯೆ ವಾಗ್ಯುದ್ಧವೇ ಶುರುವಾಗಿದೆ. ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಒಡೆಯೋ ಸಂಚು ಅಂತ ಖರ್ಗೆ ಅವರು ಆರೋಪ ಮಾಡಿದ್ರೆ, ಹಗರಣದಲ್ಲಿ ಶಾಸಕರು ಸಂಸದರಿಗೂ ಸಂಬಂಧನೇ ಇಲ್ಲ ಅಂದ್ರು ಡಿಕೆ ಶಿವಕುಮಾರ್. ಆದ್ರೆ ಸಿಎಂ ಸಿದ್ದರಾಮಯ್ಯ ತಪ್ಪಾಗಿದ್ರೆ ಕ್ರಮ ಆಗಲಿ, ಕಾನೂನಿಗೆ ಅಡ್ಡಿಪಡಿಸಲ್ಲ ಅಂದ್ರು. ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLA-ಗಳಿಗೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಪಕ್ಷವನ್ನ ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ, ಅಡ್ಡಿಪಡಿಸಲ್ಲ. ನಮ್ಮ ಶಾಸಕರಿಗೂ ಇದಕ್ಕೂ ಈ ಒಂದು ಎಸ್ ಟಿ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ. ನಮ್ಮ MP-ಗೂ ಸಂಬಂಧ ಇಲ್ಲ, ನಮ್ಮ MLA-ಗೂ ಸಂಬಂಧ. ಇಡಿ ದಾಳಿಯನ್ನ ಬಳ್ಳಾರಿ ಬಿಜೆಪಿ ನಾಯಕ ಮಾಜಿ ಸಚಿವ ಶ್ರೀರಾಮುಲು ಸಮರ್ಥಿಸಿಕೊಂಡ್ರು. ಈ ನಾಯಕರು ಬಹಳಷ್ಟು ಸಾಚಾಗಳ ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು. ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂತ ರೀತಿಯಲ್ಲಿ ಮಾತಾಡ್ತಿದ್ರು. ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡಿ ದಾಳಿಯ ಇವತ್ತು ಏನ್ ನಡೀತಾ ಇದ್ದು, ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವ್ರ ಮಕೋಡವನ್ನು ಕಳಿಸಿ ಬಿಡಬೇಕಾಗಿದೆ. ಒಟ್ನಲ್ಲಿ ವಾಲ್ಮೀಕಿ ಹಗರಣ ಕೈ ನಾಯಕರಿಗೆ ಬಿಟ್ಟು ಬಿಡದಂತೆ ಕಾಡುತ್ತಿದೆ. ಮತ್ಯಾರ ಬುಡಕ್ಕೆ ಇಡಿ ಬಿಸಿ ನೀರು ಕಾಯಿಸುತ್ತೋ ಅನ್ನೋ ಆತಂಕ ಕಾಂಗ್ರೆಸ್ ಕಲಿಗಳನ್ನ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.